ಮೊನ್ನೆಯಿಂದ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೆಟ್ರೋಲ್ ಬಂಕ್ಗಳು ಬಂದ್ ಆಗ್ತವೆ. ಇನ್ಮೇಲಿಂದ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತ ಪೆಟ್ರೋಲ್ ಬಂಕ್ ತುಂಬಾ ಕ್ಯಾನು, ಗಾಡಿ, ಲಾರಿ ಎಲ್ಲ ತಗೊಂಡೋಗಿ ಗುಂಪು ಗುಂಪಲ್ಲಿ ನಿಲ್ತಾ ಇದ್ರ. ನೀವೆಲ್ರು ಅರ್ಥ ಆಗ್ತಿಲ್ಲ ನಂಗೆ, ನೀವೆಲ್ಲ ಇಷ್ಟು ಮೂರ್ಖರ ಅಂತ. ಸ್ವಲ್ಪನು ಸ್ವಂತ ಯೋಚನೆ ಅನ್ನೋದೇ ಇಲ್ವಾ ನಿಮ್ಗೆಲ್ಲ? ನೀವೆಲ್ಲ ಹೆಂಗಂದ್ರೆ 4 ಜನ ಏನ್ ಮಾಡ್ತಾರೆ ನೀವು ಕೂಡ ಅದನ್ನೇ ಮಾಡ್ತೀರಾ. ಯಾರು ಹೇಳಿರೋ ಮಾತುಗಳನ್ನ ಕೇಳಿ ಗುಂಪಲ್ಲಿ ಗೋವಿಂದ ಆಗ್ತಾ ಇದ್ರ. ಅರ್ಥ ಮಾಡ್ಕೊಳ್ಳಿ, ಪೆಟ್ರೋಲ್ ಬಂಕ್ ಅಲ್ಲಿರೋ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಏನಿಲ್ಲ ಅಂದ್ರೂ ಕೂಡ ಪೆಟ್ರೋಲ್ 16,000 ಇರುತ್ತೆ, ಡೀಸೆಲ್ 30,000 ರಿಂದ 35,000 ಟ್ಯಾಂಕ್ ಕೆಪಾಸಿಟಿ. ಆರಾಮಾಗಿ ಕಂಟಿನ್ಯೂ ಕಸ್ಟಮರ್ ಬಂದ್ರು ಕೂಡ 2-3 ದಿನ ಆರಾಮಾಗಿ ಬರುತ್ತೆ. ಆದ್ರೆ ಬಂಕ್ ಎಲ್ಲ ಬಂದಾಗತ್ತೆ ಅಂತ ನಿಮ್ಮ ಹುಚ್ಚುತನದಿಂದ ಎಲ್ರು ಒಂದೇ ಸಲ ಹೋದ್ರೆ 4-5 ತಾಸಲ್ಲೇ ಎಲ್ಲಾನು ಖಾಲಿ ಆಗುತ್ತೆ. ಆಮೇಲೆ ಇನ್ನೇನ್ ಮಾಡ್ತಾರೆ, ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಾರೆ. ಅದನ್ನ ನೋಡಿದ ಯಾವನೋ ಒಬ್ಬ ಹುಚ್ಚ ಎಲ್ಲರಿಗೂ ಫೋನ್ ಮಾಡಿ ನಿಜವಾಗ್ಲೂ ಅಲ್ಲಿ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಬಂದ್ ಆಗ್ತಾ ಇದಾವೆ ಅಂತ ಹೇಳ್ತಾನೆ. ಆಗ ಒಬ್ರಿಂದ ಒಬ್ರಿಗೆ ಈ ನ್ಯೂಸ್ ಹೋಗಿ ನ್ಯೂಸೆನ್ಸ್ ಆಗೋದಂತೂ ಪಕ್ಕ. ಯಾಕಂದ್ರೆ ಸ್ಟಾಕ್ ಖಾಲಿ ಆದ್ಮೇಲೆ ನೋ ಸ್ಟಾಕ್ ಅಂತಾನೆ ಬೋರ್ಡ್ ಹಾಕ್ತಾರೆ. ಸ್ಟಾಕ್ ಬಂದ್ಮೇಲೆ ಓಪನ್ ಮಾಡ್ತಾರಲ್ವಾ, ಬೆಳಿಗ್ಗೆ ಹೋಗಿ ನೋಡಿ ಎಲ್ಲಾ ಪೆಟ್ರೋಲ್ ಬಂಕ್ ಗಳಲ್ಲೂ ಸ್ಟಾಕ್ ಬಂದಿರುತ್ತೆ. ಪೆಟ್ರೋಲ್ ಬಂಕ್ ಗಳು ಕೂಡ ಓಪನ್ ಆಗ್ತವೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಕರೆಕ್ಟ್ ಆಗಿ ಬರ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಕರೆಕ್ಟ್ ಆಗಿ ಸಪ್ಲೈ ಆಗ್ತಾ ಇದೆ. ಇಡೀ ಇಂಡಿಯಾದಲ್ಲಿ ಪೆಟ್ರೋಲ್ ಸಪ್ಲೈ ನಿಲ್ಲಲ್ಲ. ಸೊ 4 ಜನ ಹೇಗಿರ್ತಾರೆ ಅನ್ನೋದನ್ನ ಬಿಟ್ಟು ನೀನಾಗಿರೋದನ್ನ ನೋಡು. ಆದಷ್ಟು ನಮ್ಮ ಮೂರ್ಖ ಜನರಿಗೆ ಈ ವಿಡಿಯೋನ ಶೇರ್ ಮಾಡು.